ಚಿಕ್ಕಬಳ್ಳಾಪುರ ತಾಲೂಕಿನ ಹಳೇಹಳ್ಳಿ, ಶ್ಯಾಂಪುರ, ಪೋಶೆಟ್ಟಹಳ್ಳಿ, ತಿಪ್ಪೇನಹಳ್ಳಿ, ಆವಲಗುರ್ಕಿ, ಹಾರೋಬಂಡೆ, ಎಸ್ ಗೊಲ್ಲಹಳ್ಳಿ, ದೊಡ್ಡಮರಳಿ, ಕೊಂಡೇನಹಳ್ಳಿ, ಅಗಲಗುರ್ಕಿ, ನಂದಿ, ಕುಪ್ಪಹಳ್ಳಿ ಮತ್ತು ಮುದ್ದೇನಹಳ್ಳಿಯಲ್ಲಿ ಚುನಾವಣಾ ಪ್ರಚಾರ ನಡೆಸಿ ಮಾತನಾಡಿದ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್, ಈ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎಗೆ 400ಕ್ಕೂ ಮೀರಿ ಸ್ಥಾನಗಳು ಲಭ್ಯವಾಗಲಿದೆ. ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳಿಗೆ 40 ಸ್ಥಾನ ಲಭ್ಯವಾಗಲಿದೆ. ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಮಾಡದೆ ಹಣ ಖಾಲಿ ಮಾಡಿಕೊಂಡಿದೆ. ನಂತರ ಕೇಂದ್ರ ಸರ್ಕಾರದ ಮುಂದೆ ಬಂದು ಭಿಕ್ಷಾಪಾತ್ರೆ ಹಿಡಿದುಕೊಂಡು ನಿಂತಿದೆ. ಇವರು ಬಂದಾಗಲೆಲ್ಲ ಬರಗಾಲ ಬರುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನನ್ನ ವಿರುದ್ಧ ಕಾಂಗ್ರೆಸ್ನಿಂದ ಶ್ರೀಮಂತರನ್ನು ನಿಲ್ಲಿಸಲಾಗಿದೆ. ಆದರೆ ಹಣಬಲಕ್ಕಿಂತ ಹೆಚ್ಚಾಗಿ ಅಭಿವೃದ್ಧಿ ಕೆಲಸ ಮತ್ತು ಪ್ರಧಾನಿ ಮೋದಿಯವರ ಕೆಲಸಗಳು ಇಲ್ಲಿ ಜನರಿಗೆ ಮುಖ್ಯವಾಗುತ್ತದೆ. ಕಾಂಗ್ರೆಸ್ ಏನೂ ಕೆಲಸ ಮಾಡದೆ, ಹೇಳಿಕೊಳ್ಳಲು ಏನೂ ಸರಕಿಲ್ಲದೆ ನನ್ನ ಬಗ್ಗೆ ಅಪಪ್ರಚಾರ ಮಾಡುತ್ತಿದೆ. ಆದರೆ ನಾವು ರಾಷ್ಟ್ರ ಕಟ್ಟುವ ವಿಷಯಗಳ ಬಗ್ಗೆ ಮಾತನಾಡುತ್ತಿದ್ದೇವೆ. ಇವರ ಸರ್ಕಾರ ಬಂದ ಮೇಲೆ ಬೆಂಗಳೂರಿನ ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದ್ದ ವಿಚಾರವನ್ನ ಪ್ರಸ್ತಾಪ ಮಾಡಿದರು. ಕಳೆದ 1 ವರ್ಷದಲ್ಲಿ ಕರ್ನಾಟಕದಲ್ಲಿ ಬಂತು. ಕಾಂಗ್ರೆಸ್ ಸರ್ಕಾರಗಳು ಬಂದ್ರೆ ಅವರ ಮೃದು ಧೋರಣೆ ಹೇಗಿರುತ್ತೆ? ಮೊನ್ನೆ ರಾಮೇಶ್ವರಂ ಕೆಫೆಯಲ್ಲಿ ಏನಾಯ್ತು? ಬೆಂಗಳೂರಿನಲ್ಲಿ ಕೂಡ ಬಾಂಬ್ ಬ್ಲಾಸ್ಟ್ ಆಗಿದೆ. ಯಾರ ಕಾಲದಲ್ಲಿ? ಕಾಂಗ್ರೆಸ್ ಸರ್ಕಾರ. ಇವತ್ತು ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯರೊಬ್ಬರು ವಿಧಾನಸೌಧದ ಒಳಗಡೆ ಅವರ ಸಹಚರರ ಜೊತೆ ಹೋಗಿ ಅವರು ರಾಜ್ಯಸಭಾ ಸ್ಥಾನಕ್ಕೆ ಆಯ್ಕೆ ಆದಮೇಲೆ ಹೋದಂತ ಸಂದರ್ಭದಲ್ಲಿ ಅವರ ಸಹಚರರು ಏನ್ ಕೂಗಿದ್ರು? ಜಯಘೋಷಣೆಗಳು. ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂದ್ರು. ಇಂಥ ಕಾಂಗ್ರೆಸ್ ಸರ್ಕಾರ ಇರಬೇಕಾ? ಇಂಥ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಇರಬೇಕಾ? ಇರಬಾರ್ದು ಅಂತಾನೆ ಈ ದೇಶದ ಜನ ತೀರ್ಮಾನ ಮಾಡಿದ್ದಾರೆ. ಅದಕ್ಕೇನೆ ಇಡೀ ದೇಶದಲ್ಲಿ ಕಾಂಗ್ರೆಸ್ನ ಸಂಸದರು ಎಷ್ಟು ಜನ ಆಯ್ಕೆ ಆಗ್ತಾರೆ? ಕಾಂಗ್ರೆಸ್ನವರು ಎಷ್ಟು ಆಯ್ಕೆ ಆಗ್ತಾರೆ? ಕೇವಲ 40. ಆದರೆ ಮಾನ್ಯ ನರೇಂದ್ರ ಮೋದಿ ಅವರ NDA ಕೂಟ 400 ಸ್ಥಾನಗಳನ್ನ ಗೆಲ್ಲುತ್ತೆ ಅಂತ ನಾವು ಹೇಳ್ತಾ ಇಲ್ಲ, ಮಾಧ್ಯಮದ ಎಲ್ಲ ಮಾಧ್ಯಮಗಳ ವರದಿಗಳು ಕೂಡ ಹೇಳಿದ್ದವೆ. ಹೌದಾ ಇಲ್ಲಪ್ಪ? ಇವತ್ತು ನಿಮ್ಮ ಲೋಕಸಭೆ ಸದಸ್ಯ ನಾನು ಯಾವ ಗುಂಪಲ್ಲಿ ಇರಬೇಕು? 400 ಗುಂಪಿನಲ್ಲಿ ಮಾನ್ಯ ನರೇಂದ್ರ ಮೋದಿ ಅವರು ಕುಳಿತುಕೊಳ್ಳುವಂತ ಸದನದಲ್ಲಿ ನೀವೆಲ್ಲ ನಿಮ್ಮ ಸಹೋದರನ ಕಳಿಸ್ಕೊಡ್ಬೇಕು ಅಂತ ನಿಮಗೆ ಮನವಿ ಮಾಡ್ತೀನಿ. ಇದು ನಿಮಗೆಲ್ಲ ಕೂಡ ಹೆಮ್ಮೆನ ಅಲ್ವಾ? ನಮ್ಮ ತಾಲೂಕಿನ ಒಬ್ಬ ಸಾಮಾನ್ಯ ರೈತನ ಮಗ, ಒಬ್ಬ ಮೇಷ್ಟ್ರ ಮಗ ಮಾನ್ಯ ನರೇಂದ್ರ ಮೋದಿ ಅವರು ಕುಳಿತುಕೊಳ್ಳುವಂತ ಸದನದಲ್ಲಿ ಕುಳಿತುಕೊಳ್ಳುವಂತ ಯೋಗ ಬಂದಿದ್ರೆ ಅದು ನಿಮ್ಮೆಲ್ಲರ ಆಶೀರ್ವಾದದಿಂದ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಪ್ರಚಾರವನ್ನು ಹಮ್ಮಿಕೊಂಡಿದ್ದೇವೆ. ಚುನಾವಣಾ ಪ್ರಚಾರದಲ್ಲಿ ನಮ್ಮ ಎಲ್ಲ ಹಿರಿಯ ನಾಯಕರು, ಸ್ಥಳೀಯ ಹಿರಿಯ ನಾಯಕರು, ನಮ್ಮ ಭಾರತೀಯ ಜನತಾ ಪಕ್ಷ ಹಾಗೂ JDSನ ಪ್ರಮುಖ ಮುಖಂಡರುಗಳು ನನ್ನ ಜೊತೆಯಲ್ಲಿ ಬರ್ತಾ ಇದ್ದಾರೆ. ಹಾಗಾಗಿ ಭಾಳ ಒಳ್ಳೆಯ ಸಂದೇಶ, ಜನರು ಭಾಳ ಉತ್ಸಾಹದಿಂದ ಸೇರ್ತಾ ಇದ್ದಾರೆ. ತಾವೇ ನೋಡ್ತಾ ಇದ್ದೀರಿ, ಒಂದು ಒಳ್ಳೆಯ ಹಬ್ಬದ ವಾತಾವರಣ ಇದೆ. ಜನರೆಲ್ಲ ಕೂಡ ಇವತ್ತು ನನ್ನನ್ನು ಲೋಕಸಭೆಗೆ ಕಳಿಸಲೇಬೇಕು ಅಂತೇಳಿ ದೃಢ ನಿರ್ಧಾರವನ್ನು ಅವರು ಮಾಡ್ದಂಗೆ ಕಾಣ್ತಾರೆ. ಇನ್ನು 50 ವರ್ಷ ದೇಶದಲ್ಲಿ ಆಡಳಿತಕ್ಕೆ ಬರಲ್ಲ, ಅವರು ವಿರೋಧ ಪಕ್ಷದಲ್ಲೇ ಕುಳಿತುಕೊಂತಾರೆ. ಇನ್ನು 3 ತಿಂಗಳಾದಮೇಲೆ ಅವರು ಯಾರ್ಯಾರು ಎಲ್ಲೆಲ್ಲಿ ಇರ್ತಾರೆ ಅಂತ ಕಾಲನೇ ನಿರ್ಧರಿಸುತ್ತೆ. ಕಾಂಗ್ರೆಸ್ನ ಸಿದ್ಧಾಂತನೇ ಓಲೈಕೆ ರಾಜಕಾರಣ. ಅವ್ರು ಹೋಗದೇ ಇದ್ರೇ ನಮಗೆ ಆಶ್ಚರ್ಯ, ಹೋಗೋದು ಭಾಳ ನಮಗೆ ಸಾಮಾನ್ಯ. ಇದು ಸಾಮಾನ್ಯದ ಸಂಗತಿ. ಕಾಂಗ್ರೆಸ್ ಯಾವಾಗಲೂ ಕೂಡ ಈ ದೇಶವನ್ನು ಒಡೆಯುವಂಥ ಕೆಲಸ ಮಾಡಿದೆ ಹಿಂದೆ. ಇವತ್ತು ಈ ದೇಶ ಒಡೆದಿದ್ರೆ ಅದು ಕಾಂಗ್ರೆಸ್ನಿಂದ. ಇವತ್ತು ಕೂಡ ಓಲೈಕೆ ರಾಜಕಾರಣ ಮಾಡಿ ಇವತ್ತು ಅಶಾಂತಿಗೆ ಕೂಡ ಅವರೇ ಕಾರಣ ಆಗಿದ್ದಾರೆ. ಧರ್ಮಗಳ ಮಧ್ಯೆ, ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಇವತ್ತು ಬಿತ್ತೋದೇನೆ ಕಾಂಗ್ರೆಸ್. ಈ ವೇಳೆ ಮಾಜಿ ಕೋಚಿಮೂಲ್ ಅಧ್ಯಕ್ಷ KV ನಾಗರಾಜ್, JDS ಜಿಲ್ಲಾಧ್ಯಕ್ಷ ಮುಕ್ತಾ ಮುನಿಯಪ್ಪ, ಮುತ್ತರಾಯಪ್ಪ, ಸುಂದರ್ ರೆಡ್ಡಿ, SRS ದೇವರಾಜ್, ದಿನೇಶ್,
ಶ್ರೀನಿವಾಸ್ ಇನ್ನಿತರರು ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು. ಕಳವಾರ ಅರುಣ್, ಎಂಎಂ ಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.